ಸುಭದ್ರೆ ಉತ್ತರವರ ಆರತಿಯನ್ನು ತೆಗೆದುಕೊಂಡು ಬರುತ್ತಿದ್ದರು. ಸೆಂಟು ನಗಾರಿಗಳ ಶಬ್ದವು ಕೇಳಿ ಬರುತ್ತಿತ್ತು. ಇಂದು ಅದು ಯಾವುದು ಕಾಣುತ್ತಿಲ್ಲವಲ್ಲ. ಹಾಗೆ ಆಗಲಿ. ಚಕ್ರವಿಕ್ರಮ ನೋಡಿದ ಇಂಥ ಮಾತುಗಳು ನನ್ನ ಮುಂದೆ ಹೇಳಬೇಡ. ಯಾರಾದರೂ ವೈರಿಗಳು ಕೂಡ ಯುದ್ಧ ಮಾಡಲಿಕ್ಕೆ ನಿಂತ ಬಳಿಕ ಗೊತ್ತು ಕೊಲ್ಲುವುದೇ ಧರ್ಮ. ಇದು ಕ್ಷತ್ರಿಯರ ನೇಮ. ಕದ್ದು ಕಳ್ಳನಂತೆ ಮನೆಯೊಳಗೆ ಕುಳಿತರೆ ಶ್ರೀಗುರು ಮಲ್ಲಿಕಾರ್ಜುನರು ಮೆಚ್ಚುವುದಿಲ್ಲ. ಪಾತ್ರ ಪರಮ ಸಮರ್ಥ. ನಿನ್ನ ಮಾತನ್ನು ಕೇಳಿದರೆ ನನಗೆ ಧರ್ಮನದ ಎಲ್ಲಿ ಅರಣ್ಯವಾಸಿಯಲ್ಲಿ ಆ ಒಂದು ಯಜ್ಞ ಪ್ರಶ್ನೆ 4 ಜನರಿಂದ ಸೋದರರು ಸಾವನ್ನಪ್ಪಿದ್ದಾರೆ. ಯಜ್ಞೆಯಿಂದ ಪ್ರಾಣವನ್ನು ಉಳಿಸಿ ಧರ್ಮನಂದನ ಇವತ್ತು ನನ್ನ ಕಣ್ಣಗಳನ್ನು ರಕ್ಷಿಸಲು ಆಗಲಿಲ್ಲವೇ? ಹೇ ಅಣ್ಣ, ಅವನನ್ನು ಕಂಡು ನನ್ನ ಎತ್ತನೆ ಯುದ್ಧಕ್ಕೆ ಕಳಿಸುವುದು ಸೂಕ್ತವೇ? ಹೇಳಿದರ ಬರಲ್ಲ ಹೇಳಿದ ಆ ಹೇ ನನ್ನ ತಮ್ಮನಾದ ಕೋಟೆಗೆ ಕಾಳಕ್ಕೆ ಹೋಗಬೇಕೆಂದು ಎಷ್ಟು ಹೇಳಿದರು ಕೇಳಲಿಲ್ಲ. ಆತನ ತಾಯಿಯಾದ ಸುಭದ್ರಾದೇವಿ ಅಪ್ಪಣೆಯನ್ನು ಪಡೆದು ಚಕ್ರಕೋಟೆ ಕಾಳಗಕ್ಕೆ ಹೋಗಿರುವುದು ಪಾಠ. ಅಯ್ಯೋ ತಿರುಗಿ ಪುತ್ರ ಅಭಿಮನ್ಯು ಭಯಂಕರವಾದ ದೇವ ಸೇವನೆ. ಒಂದು ಅರಿಗಿನ ಮನೆಯಲ್ಲಿ ಬೆಂಕಿ ಹಚ್ಚಿದಾಗ 4 ಜನ ಸೋದರ ತಾಯಿಯನ್ನ ನಿನ್ನ ಹೆಗಲ ಮೇಲೆ ಒತ್ತಿಕೊಂಡು ಹಗಲ ರಾತ್ರಿ ಎಂದರೆ ಅರಣ್ಯದಲ್ಲಿ ಎದುರಿಗೆ ಬರುವ ಮನೆಗಳಲ್ಲಿ ನಿನ್ನ ಕಾಲುಗಳನ್ನು ಹೊತ್ತು ತಾಯಿಯನ್ನು ಮಾಡಿ ನಮ್ಮನ್ನೆಲ್ಲ ರಕ್ಷಿಸಿದೆ. ಭೀಮಸೇನ, ಎಲ್ಲಿ ಹೋಗಿತ್ತು ನಿನ್ನ ಬಲಶಾಲಿ? ನಿನ್ನ ಕರ್ತವ್ಯವನ್ನು ನಿನ್ನನ್ನು ರಕ್ಷಿಸಲಾಗಲಿದೆ. ಮೋಸದಿಂದ ಈ ನಮ್ಮ ಬಾಲಕನನ್ನು ಭಾಷೆ ಮಾಡಿವರು ತಡ ಮಾಡದೆ ಅಪ್ಪಣೆ ಕೊಡುವಂತರಾಗಿವೆ. ಸಂಕಷ್ಟವನ್ನು ನಾನು ಯಾಕೆ ತಾಳದು? ಸುಭದ್ರೆ, 9 ತಿಂಗಳು ಹೊತ್ತು ಸಾಕಿ ಸಲುವುದಕ್ಕ ನೀನು ನಾವು ವನವಾಸಕ್ಕೆ ಹೋಗುವಾಗ ನೀನು ಈ ಚಿಕ್ಕವರಾಗಿರುವ ಪುತ್ರನನ್ನು ಗುರುವಾಗಿ, ತಾಯಿಯಾಗಿ, ತಂದೆಯಾಗಿ ಪಂಚ ಪಾಂಡವರ ಸಾಹಸದ ಕಥೆಯನ್ನಾಗಿ ಬೆಳೆಸಿದ್ದೀವಿ. ಈ ದುಃಖವನ್ನು ನೀವು ಹೇಗೆ ಸಹಿಸುವೆ ಸಂಬಂಧ? ಹೇಗೆ ಸಹಿಸುವೆ? ಅಯ್ಯೋ ಅಯ್ಯೋ ಶಿವ ಶಿವ ಶಂಕರ,
ಒಟ್ಟು ಬ್ರಾಹ್ಮಣರಿಯಾಗಿ ನಿನ್ನನ್ನು ನೃತ್ಯವನ್ನು ಕಳಿಸಿ ಅದರ ಫಲವಾಗಿ ನಿನ್ನನ್ನು ಹೇ ಪಾಂಡವರ ಸಸಿಯಾದರೆ ನನ್ನ ಮಗಳು ಸುಖವಾಗಿ ಇರುವುದನ್ನು ಸಂತೋಷದಿಂದ ನನ್ನ ಪುತ್ರಕ್ಕೆ ನಿನ್ನನ್ನು ಮದುವೆ ಮಾಡಿಕೊಳ್ಳುತ್ತೇನೆ.